ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ನನ್ನ ಕೊಲೀಗ್ಗಳಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾತು ನಮ್ಮ ಪೊಲಿಟಿಕಲ್ ಎಡಿಟರ್ ಜೊತೆಗಿದ್ದಾರೆ. ಪ್ರಶಾಂತ್ ಕಾರ್ಯಕ್ರಮಕ್ಕೆ ಸ್ವಾಗತ. ಮಾರುತೇಶ್ ಇದ್ದಾರೆ, ನಮ್ಮ ಕಾಂಗ್ರೆಸ್ ಬೀಟ್ನ ರಿಪೋರ್ಟರ್. ಮಾರುತೇಶ್, ನಿಮಗೂ ಕೂಡ ಸ್ವಾಗತ. ಹೆಸರುಗಳನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಒಂದು ಫಾರ್ಮುಲಾ ಡಿಸೈಡ್ ಆಗುತ್ತಾ ಅಂತ ಒಂದು ನನ್ನ ಅಂದಾಜು ಪ್ರಶಾಂತ್. ಹಳಬರೆಷ್ಟಿರಬೇಕು, ಹೊಸಬರೆಷ್ಟಿರಬೇಕು, ಸಮುದಾಯವಾರು ಯಾವ ಸಮುದಾಯದ ಗ್ರೂಪ್ನಿಂದ ಎಷ್ಟೆಷ್ಟಿರಬೇಕು, ಈ ಥರದೊಂದು ಫಾರ್ಮುಲಾ ಆದಮೇಲೆ ಹೆಸರುಗಳನ್ನು ಫೈನಲ್ ಮಾಡೋದು ಈಸಿ. ಅದೇ ಸಮುದಾಯಗಳು ಯಾವ್ಯಾವ ಇರಬೇಕು ಅಂತಕ್ಕಂಥದ್ದು ಆಲ್ಮೋಸ್ಟ್ ಡಿಸೈಡೆಡ್ ಇದ್ದೇ ಇರುತ್ತೆ. ಅಂದರೆ SC ST ಎಷ್ಟು, OBC ಎಷ್ಟು, ಲಿಂಗಾಯತ ಒಕ್ಕಲಿಗ ಸೇರಿ ರಿಪ್ರೆಸೆಂಟೇಷನ್ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಎಷ್ಟಿತ್ತು, ಹೆಚ್ಚು ಕಡಿಮೆ ಆ ರಿಪ್ರೆಸೆಂಟೇಷನ್ ಕಂಟಿನ್ಯೂ ಮಾಡಬೇಕಾಗತ್ತೆ. ಬಟ್ ಈಗ ಮುಖ್ಯಮಂತ್ರಿ ಒಕ್ಕಲಿಗ ಇರುವಾಗ ಅದನ್ನು ಹೆಂಗೆ ಕೊಡಬೇಕು? ಈಗ ಸಿದ್ದರಾಮಯ್ಯನವರೇ ಇದ್ದಾಗ ಅಹಿಂದ ಸಮುದಾಯಕ್ಕೆ ಒಂದೆರಡು ಕಡಿಮೆ ಕೊಟ್ಟಿದ್ರು ನಡೀತಿತ್ತು. ಈಗ ಸಿದ್ದರಾಮಯ್ಯನವರು ಅಧಿಕಾರದಿಂದ ಕೆಳಗಿಳಿದಿರುವಾಗ, ಒಕ್ಕಲಿಗ ಮುಖ್ಯಮಂತ್ರಿ ಇರುವಾಗ ಇನ್ನೂ ಸೋಷಿಯಲ್ ರಿಪ್ರೆಸೆಂಟೇಷನನ್ನು ಭಾಳ ಶಿಸ್ತುಬದ್ಧವಾಗಿ ಮಾಡಬೇಕಾಗತ್ತೆ. ಯಾಕಂದರೆ ಒಂದು ಸಣ್ಣ ಆ ಕಡೆ ಈ ಕಡೆ ಆದರೂ ಕೂಡ ವೋಟ್ ಬ್ಯಾಂಕ್ಗಳು ಸ್ಲಿಪ್ ಆಗ್ತವೆ. ಕರೆಕ್ಟ್. ಒಂದು ಎರಡನೇದು ಫಸ್ಟ್ ಡಿಸೈಡ್ ಆಗಬೇಕಾಗಿರ್ತಕ್ಕಂಥದ್ದು DCM ಇರಬೇಕಾ ಬೇಡವಾ. DK ಶಿವಕುಮಾರ್ ಹೇಳ್ತಿದ್ದಾರೆ DCM ಇರೋದು ಬೇಡ. ನ್ಯಾಚುರಲಿ ಯಾವ ಚೀಫ್ ಮಿನಿಸ್ಟರ್ಗೂ DCM ಬೇಡ, ಇಷ್ಟ ಆಗಲ್ಲ. ಎಂಥ DCM ಬೇಕಾಗಿರ್ತಾರೆ? ಜಾತೀಯ ರಿಪ್ರೆಸೆಂಟೇಷನ್ನಿಂದ. ಈಗ ತೆಲಂಗಾಣದಲ್ಲಿದ್ದಾರೆ, ನಿಮ್ಗೆ ಗೊತ್ತಾ ಯಾರ್ಯಾರಿದ್ದಾರೆ? ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಹೆಸರುಗಳೇ ಗೊತ್ತಿಲ್ಲ. ಬಟ್ ಜಾತೀಯ ಸಮೀಕರಣಗಳನ್ನು ಸರಿತೂಗಿಸುವ ಭಾಗವಾಗಿ ಅವರನ್ನು ಮಾಡಲಾಗಿದೆ. ಇಲ್ಲಿ ಆ ರೀತಿ ಮಾಡೋದು ಕಷ್ಟ ಇದೆ, ಯಾಕಂದರೆ ಸೀನಿಯರ್ಸ್ಗಳು ಜಾಸ್ತಿ ಇದೆ. ಹೌದು, ಅದನ್ನು ಡಿಸೈಡ್ ಮಾಡಬೇಕು. ಮೂರನೇ ಪ್ರಮುಖವಾಗಿರ್ತಕ್ಕಂಥ ಅಂಶ ನನಗನ್ಸುತ್ತೆ, ಎಷ್ಟು ಸೀನಿಯರ್ಸನ್ನು ಹೊರಗಿಡಬೇಕು. ಈಗ ನೀವು ಹೊಸಬರನ್ನು ತೆಗೆದುಕೊಳ್ಬೇಕಾದ್ರೆ ಸೀನಿಯರ್ಸನ್ನು ಆಚೆ ಇಡಬೇಕಾಗತ್ತೆ. ಆಚೆ ಇಡುವಾಗಲೂ ಪೊಲಿಟಿಕಲ್ ಯುಟಿಲಿಟಿ ಯಾರ್ದಿದೆ, ಸಪ್ಲೈ ಯಾರು ಕಡಿಮೆ ಮಾಡ್ತಾರೆ. 2028ಕ್ಕೆ ಏನು ಭಾಳ ನಷ್ಟ ಆಗಲ್ಲ. ಈಗ ಹಿಂದೆ ಸಿದ್ದರಾಮಯ್ಯನವರು ಅಂಬರೀಷು, ಶ್ರೀನಿವಾಸ್ ಪ್ರಸಾದ್ರನ್ನು ತೆಗೆದಿದ್ರು. ಯಾವಾಗ ಫಸ್ಟ್ ಗೌರ್ಮೆಂಟ್ ಇರ್ತಕ್ಕಂಥ ಸಂದರ್ಭ. ಅದೇ ಕಾರಣದಿಂದ ಏನು ತುಂಬ ನಷ್ಟ ಆಗಲಿಲ್ಲ ಅವ್ರಿಗೆ. ಹೌದು. ಆದರೆ ಈಗ ಯಾರನ್ನು ಹೊರಗಿಡುತ್ತಾರೆ, ಅವರು ಪೊಲಿಟಿಕಲ್ ಯುಟಿಲಿಟಿ ವ್ಯಾಲ್ಯೂ ಎಷ್ಟು, ಬೇರೆ ಪಕ್ಷಗಳವರನ್ನು ಪೋಚ್ ಮಾಡುವ ಸಾಧ್ಯತೆಗಳು ಎಷ್ಟು, ಇದನ್ನೆಲ್ಲ ಗಣನೆಗೆ ತೆಗೆದುಕೊಂಡು ಒಂದು ಅಂತಿಮ ಸ್ವರೂಪವನ್ನು ಕೊಡಬೇಕಾಗುತ್ತೆ. ಮತ್ತು ಫಸ್ಟ್ ಲೀಸ್ಟ್ನಲ್ಲಿ ತೆಗೆದುಕೊಳ್ಬೇಕಾದ್ರೆ ಯಾರ್ಯಾರನ್ನು ತೆಗೆದುಕೊಳ್ಬೇಕು. ಜಾತಿ ನಮಗೂ ಗೊತ್ತಿದೆ. ಈಗ ದಲಿತ್ ರೈಟಿಂದ ಒಂದು, ಲೆಫ್ಟಿಂದ ಒಂದು, ಲಿಂಗಾಯತರಲ್ಲೂ ಕೂಡ ಪಂಗಡಗಳಿವೆ. ಸಾದರಿಂದ ಒಂದು ಬರ್ತಾರೆ, ಪಂಚಮಸಾಲಿಯಿಂದ ಬರ್ತಾರೆ ಲಿಂಗಾಯತರಲ್ಲಿ, ಬೋವಿ, ಒಂದು ಲಮಾಣಿ, ಬ್ಯಾಕ್ವರ್ಡ್ನಲ್ಲಿ ಒಂದು ಕುರುಬ, ನಾಯಕರು, ಬ್ಯಾಕ್ವರ್ಡ್ನಲ್ಲೇ ಇನ್ನೊಂದೆರಡು ಬೇರೆ ಬೇರೆ ಸಮುದಾಯಗಳು, ಮುಸ್ಲಿಮ್ರಿಂದ 1-2. ಇದು ಫಸ್ಟ್ ಲೀಸ್ಟಲ್ಲಿರುತ್ತೆ 8-10. ಯಾರನ್ನು ತೆಗೆದುಕೊಂಡ್ರೆ ಮುಂದೆ ಯಾರನ್ನು ಹೊರಗಿಡಬೇಕಾಗತ್ತೆ, ಈ ಚರ್ಚೆ ಫಸ್ಟ್ ಒಂದು ಸ್ವರೂಪದಲ್ಲಿ ನಡಿಬೇಕಾಗತ್ತೆ. ಸ್ಪೀಕರ್ ಯಾರು? ಎಸ್, ಬಹುತೇಕ UT ಖಾದರ್ ಸಂಪುಟಕ್ಕೆ ಸೇರುವ ಸಾಧ್ಯತೆಗಳು ಜಾಸ್ತಿ ಇವೆ. ಸ್ಪೀಕರ್ ಯಾರು ಅನ್ನೋದನ್ನು ಕೂಡ ತೀರ್ಮಾನವನ್ನು ಮಾಡಬೇಕಾಗತ್ತೆ. ಆ ದೃಷ್ಟಿಕೋನದಲ್ಲಿ ನನಗನ್ಸುತ್ತೆ ಇವತ್ತಿನ ಫಸ್ಟ್ ಈಗ ಖರ್ಗೆ ಅವ್ರ ನಿವಾಸದಲ್ಲಿ 9 ಗಂಟೆಗೆ ಸಭೆ ಸೇರ್ತೀವಿ. ಅಲ್ಲಿ ಒಂದು ಮೊಡ್ಯಾಲಿಟೀಸ್ಗಳು ತೀರ್ಮಾನ ಆಗುತ್ತೆ. ಅದಾದಮೇಲೆ ನಾಳೆ ಸಂಜೆ ಅಷ್ಟೊತ್ತಿಗೆ ನನಗನ್ಸುತ್ತೆ ಒಂದು ಫಸ್ಟ್ ಲೀಸ್ಟ್ 9ರಿಂದ 10 ಜನರದ್ದು ಹೈಕಮಾಂಡೇ ಪ್ರಕಟಿಸುತ್ತಾ. ಸಿದ್ದರಾಮಯ್ಯನವ್ರ ಸಂದರ್ಭದಲ್ಲಿ ಪ್ರಕಟಿಸಿತ್ತು, ಅಥವಾ ನೇರವಾಗಿ ರಾಜಭವನಕ್ಕೆ ಕಳಿಸಲೇಬೇಕು. ಬಟ್ ಕಳೆದ ಬಾರಿ ಒಂದು ಅನ್ಪ್ರೆಸಿಡೆಂಟೆಡ್ದಲ್ಲಿ ಅಲ್ಲಿ ಪ್ರಕಟಿಸಲಾಗಿತ್ತು. ಕೇರಳದಲ್ಲೂ ಕೂಡ VD ಸತೀಶನ್ ಮೊದಲೇ ಪ್ರಕಟಿಸ್ಬಿಟ್ರು. ಹೌದು, ಅದೊಂದು ಒಳ್ಳೆಯ ಪ್ರಕ್ರಿಯೆ. ಇಲ್ಲಾಂದರೆ ಅದು ಬರೀ ಸ್ಪೆಕ್ಯುಲೇಷನ್ಸ್ ಆಗುತ್ತೆ. ರಾಜಭವನದಲ್ಲಿ ಬರೋವರೆಗೂ ಕೂಡ ಜನಕ್ಕೆ ಗೊತ್ತಾಗಲ್ಲ. ಹೆಂಗೆ ಮಾಡ್ತಾರೆ ಅನ್ನೋದು ನನಗನ್ಸುತ್ತೆ ನಾಳೆ ಮಧ್ಯಾಹ್ನದ ತನಕ ಸ್ಪಷ್ಟ ಆಗುತ್ತೆ. ಎಸ್, ಆನಂದ್ ಬೈದನ್ ಮನೆ ಕೂಡ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಆನಂದ್ ಕಾರ್ಯಕ್ರಮಕ್ಕೆ ಸ್ವಾಗತ. ಡೆಲ್ಲಿಯಿಂದ ಮಂಜು ಜಾಯ್ನ್ ಆಗಿದ್ದಾರೆ. ಮಂಜು, 9 ಗಂಟೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಯಲ್ಲಿ ಯಾರ್ಯಾರು ಇರ್ತಾರೆ? ಅಜಿತ್, ಮೊದಲನೇದಾಗಿ ಖರ್ಗೆ ಅವರ ನೇತೃತ್ವದಲ್ಲಿ ಸಭೆ ಮಾಡಬೇಕು ಅನ್ನುವಂಥದ್ದು ಈಗಷ್ಟೇ ಬಂದಿರುವಂತದ್ದು, ಸಮಯ ನಿಗದಿ ಆಗಿರುವಂತಹ ವಿಚಾರ. ಅದರಲ್ಲಿ ಖರ್ಗೆ ಅವರು ಇರ್ತಾರೆ, KC ವೇಣುಗೋಪಾಲ್ ಇರ್ತಾರೆ, ಮತ್ತೆ ಸುರ್ಜೇವಾಲಾ ಅವರು ಇರ್ತಾರೆ. ಈ ಇಬ್ಬರು ನಾಯಕರು ಇರ್ತಾರೆ ಅನ್ನುವಂಥದ್ದು. ಜೊತೆಗೆ ಅಂತಿಮವಾಗಿ ಏನಾದ್ರೂ ಕಗ್ಗಂಟಾದ್ರೆ ರಾಹುಲ್ ಗಾಂಧಿ ಬರ್ತಾರೆ ಅಂತ ಒಂದು ಸೋರ್ಸ್ ಹೇಳ್ತಾ ಇದೆ. ಎರಡನೇದು, ಇಲ್ಲ ಪೂರ್ತಿ ಸಭೆಯಲ್ಲಿ ಅವ್ರು ಇರ್ತಾರೆ ಅನ್ನುವಂಥದ್ದು ಇನ್ನೊಂದು ಸೋರ್ಸ್ ಹೇಳ್ತಾ ಇರುವಂತದ್ದು. ಯಾಕಂದ್ರೆ ಸೋಷಿಯಲ್ ಇಂಜಿನಿಯರಿಂಗ್ ಇವ್ರು ಎಷ್ಟು ಮಾಡಿದ್ರು ಕೂಡ ಅಂತಿಮ ಮುದ್ರೆ ಅಥವಾ ಒಪ್ಪಿಗೆ ಸಿಗೋದು ರಾಹುಲ್ ಗಾಂಧಿ ಅವರ ಕಡೆಯಿಂದ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಹಾಗಾಗಿ ಮೊದಲು ಚರ್ಚೆಗಳೆಲ್ಲ ಈಗ ಆಲ್ರೆಡಿ ಚರ್ಚೆಗಳು 1 ಸುತ್ತು 2 ಸುತ್ತು ಆಗಿದೆ.
ಆದ್ರೆ ಅದು 3 ಜನ ನಾಯಕರು ಇಲ್ಲ ಒನ್ ಶಾಟ್ ಅಲ್ಲಿ 34 ತುಂಬೋಣ ಅನ್ನುವಂತ ಅಭಿಪ್ರಾಯ ವ್ಯಕ್ತ ಆಗಿದೆ. ಇನ್ನಿಬ್ಬರು ನಾಯಕರು ಇಲ್ಲ ರಾಜ್ಯಸಭೆ ಚುನಾವಣೆ ಮುಗಿದ ಬಳಿಕ ವಿಧಾನ ಪರಿಷತ್ ಚುನಾವಣೆ ಬಳಿಕ ಮಾಡೋಣ ಅನ್ನುವಂತ ಅಭಿಪ್ರಾಯ ವ್ಯಕ್ತ ಆಗಿದೆ. ಹಾಗಾಗಿ 4 ಜನ ಅಥವಾ 5 ಜನ ಸೇರಿದಾಗ ಏನಾಗುತ್ತೆ, ಒನ್ ಶಾಟ್ ಅಲ್ಲಿ ಮುಗಿಸ್ತಾರ ಅನ್ನುವಂತ ಪ್ರಶ್ನೆ ಕೂಡ ಈಗ ಉದ್ಭವ ಆಗಿರುವಂತ. ಸೊ ಮಲ್ಲಿಕಾರ್ಜುನ ಖರ್ಗೆ ಅವರು, ರಣದೀಪ್ ಸಿಂಗ್ ಸುರ್ಜೇವಾಲಾ, ಕೆ.ಸಿ. ವೇಣುಗೋಪಾಲ್, ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್, ರಾಹುಲ್ ಗಾಂಧಿ, ಇದು ಮೊದಲ ಹಂತದಲ್ಲಿ ಇದು ಮೊದಲ ಹಂತದಲ್ಲಿ ಆಗತ್ತೆ. ರಾಹುಲ್ ಗಾಂಧಿ ಅವರಿಗೆ ಕಗ್ಗಂಟಾದ್ರೆ ಅವರೇ ಬರ್ತಾರೆ ಅನ್ನುವಂತ ಮಾಹಿತಿ ಇದೆ. ಇಲ್ಲ ಪೂರ್ತಿ ಸಭೆಯಲ್ಲಿ ಅವರೂ ಇರ್ತಾರೆ ಅನ್ನುವಂಥದ್ದು ಮಾಹಿತಿ ಇನ್ನೊಂದು ಕಡೆಯಿಂದ ಇರುವಂತದ್ದು. ಏನಾಗುತ್ತೆ, ಒಂದು ಲೀಸ್ಟ್ ಅನ್ನ ಇವ್ರು ಮಾಡ್ಕೊಳ್ತಾರೆ. ಯಾರು ಜನರಲ್ ಸೆಕ್ರೆಟರಿ ಡಿ.ಕೆ. ಶಿವಕುಮಾರ್ ಒಂದು ಹೆಸರು ಹೇಳ್ತಾರೆ, ಅದು ಕುತ್ಕೊಂಡು ಮೊಡಾಲಿಟೀಸ್ ಮಾಡಬೇಕು. ಮಧ್ಯೆ ಮಧ್ಯೆ ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ಈಗ ಯಾರ್ಯಾರ ಅವಶ್ಯಕತೆ ಇದೆ ಅವರನ್ನು ಕರೆಸಿ ಚರ್ಚೆಯನ್ನು ಕೂಡ ಮಾಡಲಾಗುತ್ತೆ. ಪ್ರತ್ಯೇಕವಾಗಿ ಅಭಿಪ್ರಾಯಗಳನ್ನು ತೆಗೆದುಕೊಳ್ಳಿ. ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಕನ್ಸೆನ್ಸಸ್ನ ಒಂದು ಲಿಸ್ಟ್ ಹೋಗಿರೋಕ್ಕೆ ಸಾಧ್ಯ ಇಲ್ವಾ? ಇವರೇ ಇಬ್ರು ಕೂತ್ಕೊಂಡು ಮಾತಾಡಿ ಒಂದೇ ಪಟ್ಟಿಯನ್ನು ಕೊಡೋದು ಸಾಧ್ಯ ಇದೆ. 2.25 ತಾಸು ಫ್ಲೈಟ್ ಜರ್ನಿ ಅಪ್ಪ, ವಿಮಾನದಲ್ಲಿ ಕೂತ್ಕೊಂಡು ಇನ್ನೇನು ಮಾಡ್ತಾರೆ, ಹೆಸರುಗಳನ್ನೇ ಚರ್ಚೆ ಮಾಡ್ತಾರೆ. ಸಾಧ್ಯ ಇರುತ್ತೆ. ಬಟ್ ಕೆಲವು ಈಗ ಸಿದ್ದರಾಮಯ್ಯವ್ರಿಗೆ DCM ತರಬೇಕು ಅಂತಿದೆ, ಡಿ.ಕೆ. ಶಿವಕುಮಾರ್ ತರಬಾರ್ದು ಅಂತಿದೆ. ಅವ್ರೇನು ಫ್ಲೈಟಲ್ಲಿ ಅದನ್ನು ಡಿಸೈಡ್ ಮಾಡೋಕ್ಕಾಗಲ್ಲ. ಸ್ಪೀಕರ್ ಯಾರು ಅನ್ನೋದರ ಬಗ್ಗೆ ನೀವು ಫ್ಲೈಟಲ್ಲೇನು ಡಿಸೈಡ್ ಮಾಡೋಕ್ಕಾಗಲ್ಲ. DCM ಮಾಡಬೇಕೋ ಬೇಡವೋ ಅನ್ನೋದ್ರ ಜೊತೆಗೆ PCC ಪ್ರೆಸಿಡೆಂಟನ್ನು ಮಾಡಬೇಕಾಗತ್ತೆ. ಅದನ್ನು ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ಇಲ್ಲದೆ ಇದೇ ಇಬ್ಬರು ನಾಯಕರು ಎಲ್ಲವನ್ನ ಹಂಗೆ ತೀರ್ಮಾನಿಸೋದಿದ್ರೆ ಮುಖ್ಯಮಂತ್ರಿ ಸ್ಥಾನವನ್ನೇ ತೀರ್ಮಾನಿಸ್ತಿದ್ರು ಅಲ್ವಾ? ಸೊ ಒಂದು ಕೊನೆಗೆ ರಾಹುಲ್ ಗಾಂಧಿ ಬಳಿ ಪಟ್ಟಿ ಹೋಗುತ್ತೆ. ಕೊನೆಗೆ ರಾಹುಲ್ ಗಾಂಧಿ ಬಳಿ ಇವರು ನಿಯೋಜಿತ ಮುಖ್ಯಮಂತ್ರಿಗಳು ಇವರೆಲ್ಲರೂ ಹೋಗಿ ರಾಹುಲ್ ಗಾಂಧಿಗೆ ಪಟ್ಟಿ ತೋರಿಸ್ತಾರೆ. ಯೂಶ್ವಲಿ ಹೈಕಮಾಂಡ್ ಏನು ಮಾಡುತ್ತೆ, ನಿಟಿಗ್ರಿಟೀಸಲ್ಲಿ ಹೋಗಲ್ಲ. ಮಹಿಳೆಯರಿದ್ದಾರ, SC ರಿಪ್ರೆಸೆಂಟೇಷನ್ ಉಂಟಾ, OBC ರಿಪ್ರೆಸೆಂಟೇಷನ್ ಅಡ್ಯಾಕ್ವೇಟ್ ಉಂಟಾ, ಸಿದ್ದರಾಮಯ್ಯನವರು ತಕ್ಕ ಮಟ್ಟಿಗೆ ಹ್ಯಾಪಿ ಇದ್ದಾರಾ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಂಬೋಣ ಏನು, ಇವೆಲ್ಲವನ್ನ ನೋಡಿ ಹೈಕಮಾಂಡ್ 3-4 ಜನ ಹೈಕಮಾಂಡ್ ಲಿಸ್ಟ್ನಲ್ಲಿ ಇರ್ತಾರೆ, ಇವ್ರು ಇರಲೇಬೇಕು. ಬೈ ಚಾನ್ಸ್ ಇವರಿಬ್ಬರು ಒಪ್ಪದೇ ಇದ್ದಾಗ ರಾಹುಲ್ ಗಾಂಧಿ ಅದು ಪಟ್ಟಿ ಹೆಂಗಿರುತ್ತೆ ಅಂದರೆ ರಾಹುಲ್ ಗಾಂಧಿ ಬಳಿ ಅಂತಿಮವಾಗಿ ಹೋಗುತ್ತೆ, ವಿ ವಿಲ್ ಸೆಂಡ್ ಇಟ್ ಯು ಬ್ಯಾಕ್ ಅಂತ ಕಳಿಸ್ತಾರೆ ಯಾವಾಗಲೂ. ಅದರಲ್ಲಿ ಅವರು ಬರೆದು ಕಳಿಸ್ಬಿಟ್ರೆ ಇವರು ಏನು ಮಾಡೋಕ್ಕಾಗಲ್ಲ. ಎಸ್ ಆನಂದ, ಸಿದ್ದರಾಮಯ್ಯನವರ ಪ್ರಕಾರ DCMಗಳು ಇರಬೇಕು ಮತ್ತು ಅವರ ಮಗನೂ ಒಬ್ಬ DCM ಆಗಿರಬೇಕು. ಇದು ಸಿದ್ದರಾಮಯ್ಯನವರು ಸ್ಟ್ರೆಸ್ ಮಾಡ್ತಾ ಇರೋ ವಿಷಯ, ಹೌದಾ? ಎಸ್, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟ ನಂತರ ದೆಹಲಿಗೆ ಹೋದ ಸಂದರ್ಭದಲ್ಲಿ ಕೆಲವೊಂದಷ್ಟು ಪ್ರಸ್ತಾಪಗಳನ್ನು ಮುಂದಿಟ್ಟಿದ್ದಾರೆ. ಅದರಲ್ಲಿ ಮುಖ್ಯವಾಗಿ DCM ತಮ್ಮ ಮಗ ಇರಬೇಕು ಅಂತಕ್ಕಂಥದ್ದು ಬಯಕೆ ಒಂದು. ಅದನ್ನು ಮುಖ್ಯವಾಗಿ ಅವರು ಈಗ ಎಷ್ಟರ ಮಟ್ಟಿಗೆ ಅಂದರೆ ಕೋರ್ ಕಮಿಟಿನೂ ಕೂಡ ಆಗಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಅವ್ರು ಮಾಡಿದ್ದಾರೆ ಅನ್ನೋದು ಮಾಹಿತಿ ಇದೆ. ಏಕೆಂದರೆ ಹಾಗೆ ಮಾಡಿದ್ದೇ ಆದರೆ ನಿಶ್ಚಯವಾಗಿಯೂ ಕೂಡ DK ಶಿವಕುಮಾರ್ ಅವರನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಪ್ರಯತ್ನ. ಸೊ ಅದಕ್ಕೆ ಹೈಕಮಾಂಡ್ ಅನುಮತಿ ಕೊಡುತ್ತಾ, ಈ ಆರಂಭಿಕವಾಗಿರ್ತಕ್ಕಂಥ ಚರ್ಚೆಯಲ್ಲಿ ಅದಕ್ಕೆ ಅವಕಾಶ ಸಿಗುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಅಂದರೆ ಒಂದೊಂದು ಸತ್ಯ, ಆರಂಭಿಕವಾಗಿ 10 ಜನ ಏನು ಮಂತ್ರಿಗಳಾಗ್ತಾರೆ ಜಾತಿ ಸಮೀಕರಣದ ಆಧಾರದ ಮೇಲೆ ಆಗ್ತಾರೆ. ಅಂದರೆ SC ರೈಟ್ ಲೆಫ್ಟು ಈ ಮತ್ತು ST ಮುಸ್ಲಿಮ್ಸು, ಕ್ರಿಶ್ಚಿಯನ್ನು ಮತ್ತು ಬ್ಯಾಕ್ವರ್ಡ್, ಸೊ ಲಿಂಗಾಯಿಟ್ಸ್, ಇವೆಲ್ಲ ಒಕ್ಕಲಿಗರ ಮೇಲೆ ಈಗ ಒಟ್ಟು ಕಾನ್ಸಂಟ್ರೇಷನ್ ಮಾಡಿ ಅಂತಿಮವಾಗಿ ಕಳೆದ ಬಾರಿ ಅಷ್ಟು ಮಾಡಲಿಕ್ಕೆ ಸಾಧ್ಯ ಆಗದಿದ್ದರೂ ಕೂಡ 10 ಜನರಲ್ಲಿ ಜಾತಿ ಸಮೀಕರಣ ಮಾಡುವಂಥ ಪ್ರಯತ್ನ ಮಾಡಲಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ಯತೀಂದ್ರ ಅವರು ಇರ್ತಾರೆ. ಯತೀಂದ್ರ ಇರುವ ಹಾಗೆ ಒಂದು ವಾತಾವರಣ ಸೃಷ್ಟಿ ಆಗಿದೆ. ಓಕೆ, ಆದರೆ ಒಂದಂತೂ ಯಾಕಂದರೆ ನಿನ್ನೆ ಕೆಲವರಷ್ಟು ವರ್ಣದಿಂದ ಕೆಲವೊಂದಷ್ಟು ಒತ್ತಾಯ ಕೂಡ ಬಂದಿತ್ತು. ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭೇಟಿ ಮಾಡಿ ಏನು ಮಾಡ್ತಿರೋ ಗೊತ್ತಿಲ್ಲ, DCM ಅನ್ನು ಮಾಡುವಂಥ ಪ್ರಯತ್ನ ನೀವು ಮಾಡಲೇಬೇಕು, ಚಿಕ್ಕವ್ರನ್ನ DCM ಮಾಡಬೇಕು ಅಂತಕ್ಕಂಥ ಕೂಗು ಕೂಡ ಹಾಕಿದ್ರು ಅವರು. ಅಂತಿಮವಾಗಿ ಅದೆಲ್ಲ ಕೂಡ ದೆಹಲಿಯಲ್ಲಿ ತೀರ್ಮಾನ ಆಗತ್ತಪ್ಪ, ನೀವು ಹೋಗಿ ಅಂತ ಹೇಳಿ ಅವ್ರು ವಾಪಸ್ ಕಳಿಸಿದ್ದಾರೆ. ಆದರೆ ಕೊನೆ ಪಕ್ಷ ಅವ್ರು ಮಂತ್ರಿ ಅಂತೂ ಆಗ್ತಾರೆ, ಯತೀಂದ್ರ ಮಂತ್ರಿ ಆಗ್ತಾರೆ. ಮಂತ್ರಿ ಆದಾಗ ಯಾವ ಸ್ಥಾನಮಾನಗಳು ಹೇಗಿರುತ್ತೆ, ಅವರನ್ನು ಹೇಗೆ DK ಶಿವಕುಮಾರ್ ನಡೆಸ್ಕೊಳ್ಳಬಹುದು, ಅವರ ಇಲಾಖೆಯಲ್ಲಿ ಇವರ ಹಸ್ತಕ್ಷೇಪಗಳು ಎಷ್ಟರ ಮಟ್ಟಿಗೆ ಇರುತ್ತೆ, ಅದನ್ನು ಹೇಗೆ ವಿರೋಧಿಸ್ತಾರೆ, ಇವೆಲ್ಲವೂ ಮುಂದೆ ಚರ್ಚೆ ಆಗುತ್ತೆ. ಅದರ ಅಂತಿಮವಾಗಿ ಆರಂಭಿಕ 10 ಜನರ ಲಿಸ್ಟಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಇರ್ತಾರೆ. ಜಾತಿ ಸಮೀಕರಣದ ಮೇಲೆ ಒಟ್ಟು ಅಂತಿಮವಾಗಿರ್ತಕ್ಕಂಥ ತೀರ್ಮಾನಕ್ಕೆ ನಾಳೆ ಮಧ್ಯಾಹ್ನ ಹೊತ್ತಿಗೆ ಬರ್ತಾರೆ. ಬೈರತಿ ಸುರೇಶ್ ಇರ್ತಾರ? ನೋ, ಇಲ್ಲ, ಫಸ್ಟ್ ಲಿಸ್ಟಲ್ಲಿ ಇರಲ್ಲ. ಓಕೆ, ಸೆಕೆಂಡ್ ಲಿಸ್ಟಲ್ಲಿ ಭಾಳ ಜನರಿಗೆ ಕಾರಣ ಆಗಲ್ವಾ? ಬೆಳಿಗ್ಗೆ ಸಿದ್ದರಾಮಯ್ಯ ದೆಹಲಿಗೆ ಹೋಗಬೇಕಾದ್ರೆ ಭಾಳ ಜನ ಅವ್ರನ್ನ ಭೇಟಿ ಮಾಡಿದ ನೇರು ಸಿದ್ದರಾಮಯ್ಯ ಹೇಳಿದ್ರು, ನೀವು ಯಾರು ಡೆಲ್ಲಿ ಬರೋಕ್ಕೆ ಹೋಗ್ಬೇಡ್ರಪ್ಪ ಅಂತ ಹೇಳಿದ್ರು. ಯಾಕೆ ಅಂತ ಇವ್ರು ಕೇಳ್ತಾರೆ. ಇಲ್ಲ ಬೇಡ, ಯಾಕಂದರೆ ಆರಂಭಿಕವಾಗಿ 10 ಜನರಾಗೋದು ಬಹುತೇಕ ಹೆಸರನ್ನು ಹೈಕಮಾಂಡ್ ಫೈನಲ್ ಮಾಡುತ್ತೆ, ನೀವೇನು ಡೆಲ್ಲಿ ಬರೋ ಅಗತ್ಯ ಇಲ್ಲ, ಎಲ್ಲ 18ರ ನಂತರದಲ್ಲಿ ಇನ್ನುಳಿದಾಗತ್ತೆ, ವೇಟ್, ಸುಮ್ಮನೆ ಯಾಕೆ ಡೆಲ್ಲಿಗೆ ಬರ್ತೀರಿ ಅಂತ ಕೇಳ್ತಾರೆ. ಹಾಗಾಗಿ ಹೇಳಿ ಈಗೇನು ಯಾರೂ ಕೂಡ ಇಲ್ಲಿ ಉಳಿದಿಲ್ಲ, ಎಲ್ಲರೂ ಕೂಡ ಡೆಲ್ಲಿಗೆ ಹೋಗಿದ್ದಾರೆ.
ಡೆಲ್ಲಿಗೆ ಆಲ್ಮೋಸ್ಟ್ ಹೋಗಿದ್ದಾರೆ. ಸಿದ್ದರಾಮಯ್ಯ ಕರ್ಕೊಂಡು ಹೋಗಿಲ್ಲ ಅಷ್ಟೇ, ಆದರೆ ಎಲ್ಲರೂ ಡೆಲ್ಲಿಗೆ ಹೋಗಿದ್ದಾರೆ. ಅವ್ರ ಲಾಬಿಯನ್ನು ಅವ್ರು ಮಾಡ್ತಾ ಇದ್ದಾರೆ. 10 ಜನರ ಹೆಸರನ್ನು ಹೈಕಮಾಂಡ್ ನಿರ್ಧಾರ ಮಾಡಿ. ಎಷ್ಟು ಜನ ಕಾಂಗ್ರೆಸ್ MLAಗಳು ದಿಲ್ಲಿಲಿ ಇರ್ಬೋದು ಇವತ್ತು? ಅಪ್ರಾಕ್ಸಿಮೇಟ್ 100ರಿಂದ 110 ಜನರು ಇದ್ದಾರೆ. 100ರಿಂದ 110 ಶಾಸಕರು ಸಚಿವರುಗಳ ಆದಿಯಾಗಿ ಹಬ್ಬ ರೀ ಇದು ಅಲ್ವಾ? ಟಿಕೆಟ್ ಹಂಚಿಕೆ, ಸಂಪುಟ ರಚನೆ, ಪುನಾರಚನೆ, ವಿಸ್ತರಣೆ, ಇದೊಂದು ಹಬ್ಬ ಇದ್ದಂಗೆ. ಮಧ್ಯಾಹ್ನ ನಾನು ಪ್ರಶಾಂತ್ ಕೂತ್ಕೊಂಡಾಗ ಫ್ಲೈಟ್ ಟಿಕೆಟ್ ಚೆಕ್ ಮಾಡ್ತಾ ಇದ್ವಿ. ಈ ಪರಿಯ ದಿಲ್ಲಿ ಪ್ರವಾಸದ ಕಾರಣಕ್ಕೆ, ಪ್ರಯಾಣದ ಕಾರಣಕ್ಕೆ ಫ್ಲೈಟ್ ಟಿಕೆಟ್ ಏನಾದ್ರು ಜಾಸ್ತಿ ಆಗಿದಾವ ಅಂತ ಚೆಕ್ ಕೂಡ ಮಾಡಿದ್ವಿ ನಾವು. ಎಸ್ ಮಾರುತೇಶ್, ಯತೀಂದ್ರ ಮೊದಲ ಹಂತದಲ್ಲಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತ ಆನಂದ್ ಅಂತಾರೆ. ಶೋರ್, ಕನ್ಫರ್ಮ್ ನಿಮಗೆ? ಖಂಡಿತ ಹೌದು. ಯಾಕೆಂದ್ರೆ ಈಗ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿರೋದ್ರಿಂದ ಓಕೆ, ಅವ್ರನ್ನ ಬೆಂಬಲಿಸಿರುವಂಥ ಒಂದು ವರ್ಗ ಸಹಜವಾಗಿ ಎಕ್ಸ್ಪೆಕ್ಟ್ ಮಾಡುವಂತಹ ಬೆಳವಣಿಗೆ ಇದು. ಈಗ ಸಿದ್ದರಾಮಯ್ಯನವ್ರು ಇಳಿಸಿದ್ರು, ಏನು ಮಾಡಲಿಲ್ಲ. ಸಿದ್ದರಾಮಯ್ಯ ಬರೀ CM ಸ್ಥಾನದಿಂದ ಕೆಳಗಿಳಿಸಿದ ಮೇಲೆ ಪರ್ಯಾಯವಾಗಿ ಏನು ಮಾಡಿದ್ರು? ಈಗ ರಾಜ್ಯಸಭೆ ಆಫರ್ ಮಾಡಿದ್ದಾರೆ, ಸಿದ್ದರಾಮಯ್ಯನವರು ಅದಕ್ಕೆ ಒಪ್ಪಿಲ್ಲ ಅಂತ ಭಾಳ ಬಹಿರಂಗವಾಗಿ ಹೇಳಿದ್ದಾರೆ. ಈಗ ಅವರು ಎಕ್ಸ್ಪೆಕ್ಟ್ ಮಾಡೋದು ಒಂದು ಕುರುಬ ಸಮುದಾಯದಿಂದ ಯಾರಿರ್ತಾರೆ, ಸಹಜವಾಗಿ ಸಿದ್ದರಾಮಯ್ಯನವರ ಕಮ್ಯುನಿಟಿ, ಜೊತೆಗೆ ಸಿದ್ದರಾಮಯ್ಯನವ್ರನ್ನ ಬೆಂಬಲಿಸುವಂಥ ಅಲ್ಪಸಂಖ್ಯಾತರಿರ್ಬೋದು, ಹಿಂದುಳಿದ ವರ್ಗದವರು ಮತ್ತು ದಲಿತರು, ಇವರು ಯಾರಿರ್ತಾರೆ, ಅದರಲ್ಲೂ ಸಿದ್ದರಾಮಯ್ಯನವರು ಆಪ್ತರು ಇರ್ತಾರಾ ಇರಲ್ವಾ, ಈ ನಿರೀಕ್ಷೆಗಳು ಸಹಜವಾಗಿ ಇದ್ದೇ ಇರುತ್ತೆ. ಹಾಗಾಗಿ ಸಿದ್ದರಾಮಯ್ಯನವರ ಪದತ್ಯಾಗದ ಕಾರಣಕ್ಕಾಗಿ ಅವರು ಒಪ್ಪುವಂಥ ಮತ್ತು ಅವರನ್ನು ರೀಪ್ಲೇಸ್ ಮಾಡಬಲ್ಲ ಅಲ್ಲದೇ ಇದ್ರೂ ಕೂಡ ಜನಕ್ಕೆ ಹೌದಪ್ಪ ಸಿದ್ದರಾಮಯ್ಯ ತೆಗೆದ್ಮೇಲೆ ಇಂಥವ್ರಿಗೆ ಅವಕಾಶ ಕೊಟ್ಟರು ಅನ್ನುವಂಥ ನಿರೀಕ್ಷೆಗಳು ಸಹಜವಾಗಿ ಇದ್ದೇ ಇದೆ. ಬಹುಶಃ ಯತೀಂದ್ರ ಸಿದ್ದರಾಮಯ್ಯ ಮೊದಲನೇ ಬಾರಿ ಆಯ್ತು, 3 ಜನ ಸೇರ್ಕೊಂಡು ಒಂದೊಂದೇ ಹೆಸರು ಹೇಳಿ ನಂಗೆ. ಸುಮ್ಮನೆ ಒಂದು ಅಟ್ಲೀಸ್ಟ್ ಒಂದು 6 ಜನ. ಮಾರುತೇಶ್, ನನ್ನೊಂದು ಹಂಗೆ ಪ್ರಶ್ನೆ ಇದೆ. ಅಂದರೆ ಈಗ ಬೈರತಿ ಸುರೇಶ್ ಕುರುಬ ಸಮುದಾಯದಿಂದ ಒಬ್ಬ ಪ್ರಮುಖ ಮಂತ್ರಿ ಆದವರು. ಈಗ ಅವರನ್ನು ನೀವು ಫಸ್ಟ್ ಲೀಸ್ಟಿಂದ ಬಿಟ್ಟು ಸಿದ್ದರಾಮಯ್ಯನವರ ಮಗನನ್ನು ಮಾಡಿದರೆ ನಿಶ್ಚಿತವಾಗಿ ಕದ ಛೋಟ ಅಂದರೆ ನಿಮ್ಮ ಪೊಲಿಟಿಕಲ್ ಸ್ಟೇಚರ್ ಏನಿದೆ ಅದು ನಿಶ್ಚಿತವಾಗಿ ಕಡಿಮೆ ಆಗುತ್ತೆ. ಒಂದು ವೇಳೆ ಡಾಕ್ಟರ್ ಯತೀಂದ್ರ DCM ಕನ್ಸಿಡರ್ ಮಾಡಿದರೆ ಈ ಇಡೀ ಸರ್ಕಾರದಲ್ಲಿ ಒಂದು ಬಿಕ್ಕಟ್ಟು ಅಲ್ಲಿಂದಲೇ ಶುರು ಆಗ್ಬೋದು. MB ಪಾಟೀಲ್ ಏನು ಮಾಡ್ತಾರೆ, KJ ಜಾರ್ಜ್ ಏನು ಮಾಡ್ತಾರೆ, HK ಪಾಟೀಲ್ ಏನು ಮಾಡ್ತಾರೆ, ರಾಮಲಿಂಗಾರೆಡ್ಡಿ ಏನು ಮಾಡ್ತಾರೆ, ಸೀನಿಯರ್ ಮಿನಿಸ್ಟರ್ಸ್. ಸೊ ಈ ನನಗನ್ಸುತ್ತೆ ಸಿದ್ದರಾಮಯ್ಯನವರು ಯಾವಾಗಲೂ ಪರ್ಸೆಪ್ಷನ್ ಕಾಂಟ್ರರಿ ನಡ್ಕೋತಿರ್ತಾರೆ. ಈಗ 2ನೇ ಪಟ್ಟಿಯಲ್ಲಿ ಡಾಕ್ಟರ್ ಯತೀಂದ್ರ ಬಂದರೆ ಏನೋ ಸಿದ್ದರಾಮಯ್ಯನವರ ಇಡೀ ಇದಕ್ಕೇನೋ ಇಫೆಕ್ಟ್ ಆಗಿಬಿಡುತ್ತೆ ಅಂತ ನನಗನ್ಸಲ್ಲ. ಹೌದು, ಅವ್ರ ಮಗನಿಗಿಂತ ಜಾಸ್ತಿ ಬೈರತಿ ಸುರೇಶ್ರನ್ನ ತನ್ನ ಸಮುದಾಯದ ಮತ್ತೊಬ್ಬರನ್ನ ಮಂತ್ರಿ ಬೇಗ ಮಾಡಿ, ಹಂಗಾದ್ರೂ ಆಶ್ಚರ್ಯ ಇಲ್ಲ. ಮಗ ಆಗೋದು ಫಿಕ್ಸ್, ಅದರಲ್ಲೇನು ಡೌಟ್ ಯಾರಿಗೂ ಉಳಿದಿಲ್ಲ. ಫಸ್ಟ್ ಲೀಸ್ಟಲ್ಲಿ ಆಗ್ತಾರೋ ಸೆಕೆಂಡ್ ಲೀಸ್ಟಲ್ಲಿ ಆಗ್ತಾರೋ ಅಂತಕ್ಕಂಥದ್ದು ಒಂದು ಚರ್ಚೆ ವಿಷಯ. ಇದು ಹಾಗೊಂದೊಮ್ಮೆ ಮಾಡೋದಾಗಿದ್ದರೆ ಅವರು MLC ಮಾಡ್ತಾನೆ ಇರಲಿಲ್ಲ. ಕರ್ನಾಟಕದಲ್ಲಿ ಅಂಥ ಒಂದು ಸಂಪ್ರದಾಯ ಬೆಳೆದು ಬಂದುಬಿಟ್ಟಿದೆ. ಯಡಿಯೂರಪ್ಪನವರು ಕೆಳಗೆ ಇಳಿದ ನಂತರದಲ್ಲಿ ಅವ್ರ ಮಗ ಅಧ್ಯಕ್ಷ ಆಗಿದ್ದಾರೆ. ಅವ್ರಿಗಿಂತ ತುಂಬ ಸೀನಿಯರ್ಸ್ಗಳು ಇದ್ದರು, ಬಟ್ ಅವ್ರು ಮಂತ್ರಿ ಮಾಡಿರಲಿಲ್ಲ ಅವ್ರನ್ನ. ಎಸ್, ಅವ್ರು ಮೊದಲ ಬಾರಿಗೆ MLA ಆಗಿರ್ತಕ್ಕಂಥವ್ರು ಸಂಘಟನೆ ಉಪಾಧ್ಯಕ್ಷ ಕೆಲಸ ಮಾಡಿದರು. ಇಟ್ಸ್ ಓಕೆ. ಸೊ ಹಾಗೆ ಆಗಿದ್ದಾರೆ. ಇದು ಬ್ಯಾಲೆನ್ಸ್ ಮಾಡುವಂಥ ಪ್ರಕ್ರಿಯೆ. ಹಾಗಾಗಿ ಈಗ ಬ್ಯಾಲೆನ್ಸ್ ಮಾಡಲಿಕ್ಕೆ ಒಂದು ಪ್ರಯತ್ನ ನಡೆದಿದೆ. ಆರಂಭಿಕವಾಗಿ ಯತೀಂದ್ರ ತೆಗೆದುಕೊಳ್ತಾರೆ, ನಂತರದಲ್ಲಿ ಹಾಗೊಂದೊಂದು ಇಮೇಜ್ ಕಾನ್ಶಿಯಸ್ ಇದೆ. ಎಸ್, ಹಾಗೊಂದು ಇಮೇಜ್ ಕಾನ್ಶಿಯಸ್ ಇದ್ದಾರೆ. ತಾವು ಕೆಳಗಿಳಿದ ತಕ್ಷಣ ಮಗನನ್ನ ಮೊದಲ ಸುತ್ತಿನಲ್ಲೇ ಮಿನಿಸ್ಟರ್ ಮಾಡಿದ್ರೆ ತಮ್ಮ ಬಗ್ಗೆ MLC ಮಾಡಲೇಬಾರ್ದಾಗಿತ್ತು. ಹಾಗಿದ್ರೆ MLCನೇ ಮಾಡಬಾರ್ದಾಗಿತ್ತು. ಓಕೆ, MLC ಮಾಡಿ ವರ್ಣಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಕಂಟೆಸ್ಟ್ ಮಾಡಿದ್ರು, ರಾಜ್ಯ ಮುಖ್ಯಮಂತ್ರಿ ಆಗಿದ್ದರು. ಹಾಗಿದ್ದಾಗ MLC ಯಾಕೆ ಮಾಡಿಕೊಂಡ್ರು? MLC ಇವರು ಇದ್ದಾಗಲೇ ಯತೀಂದ್ರ ಹೆಸರು ಭಾಳ ಪ್ರಮುಖ ಪ್ರಸ್ತಾಪ ಆಗಿದೆ. ಸಂಪುಟ ಪುನರಚನೆ ಆದರೆ ಯತೀಂದ್ರರು ಕೂಡ ಬರ್ತಾರೆ ಅಂತಕ್ಕಂಥದ್ದು. ಸೊ ಇದಾಗೋಗಿದ್ದೆ. ಈಗ ಒಂದು ಇವರು ಸಮಾಧಾನಪಡಿಸುವಂಥ, ಇವರು ಬಾಯಿ ಮುಸ್ಲಿಕ್ಕಿರುವಂಥ ಆಪ್ಷನ್ಸ್ ಏನು ಅಂತಂದರೆ, ಮಗ ಮಂತ್ರಿ ಆಗಿದ್ದಾಗ ಕ್ಲೇಮ್ ಸ್ವಲ್ಪ ಕಡಿಮೆ ಆಗುತ್ತೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ. ಅವರು ಸಿದ್ದರಾಮಯ್ಯನವರು ಬೇಡ ಅಂದ್ರೂ ಇವ್ರು ಮಾಡಿಬಿಡ್ತಾರೆ ಅಂತ ಅಲ್ಲ, ಶಿವಕುಮಾರ್ ಖುಷಿಯಿಂದ ಮಾಡ್ತಾರೆ. ಯಾಕೆಂತಂದ್ರೆ ಈಗ ಪ್ರಿಯಾಂಕರ್ಗೆ ಒಳಗಡೆ ಬಂದ ತಕ್ಷಣ ಆಟೋಮೆಟಿಕ್ಲಿ ಖರ್ಗೆ ಅವರು ಸೈಲೆಂಟ್ ಆಗೋಯ್ತು. ಇಲ್ಲಿ ಯತೀಂದ್ರ ಬಂದ ತಕ್ಷಣ ಸಿದ್ದರಾಮಯ್ಯ ಸೈಲೆಂಟ್ ಆಗ್ತಾರೆ. ಸೈಲೆಂಟ್ ಆಗಬೇಕಾಗಿದ್ದನ್ನ ನಿಯೋಜಿತ ಮುಖ್ಯಮಂತ್ರಿ ಬಯಸ್ತಾ ಇದ್ದಾರೆ. ಇಲ್ಲ, ತಗೊಳ್ಳೋದು ನಿಶ್ಚಿತ. ನಾನು ಫಸ್ಟ್ ಲಿಸ್ಟಲ್ಲೇ ಬರೋದು ಬಹುತೇಕ ಖಚಿತ ಆಗಿದೆ. ಓಕೆ, ಸೊ ಕುರುಬ ಕೋಟಾದಿಂದ ಒಬ್ಬರಾದ್ರು. ನೆಕ್ಸ್ಟ್ ಲಿಂಗಾಯತರಾಗ್ತಾರ? ಪ್ರಶಾಂತ್ ಡೆಫಿನೆಟ್ಲಿ ಆಗ್ತಾರೆ ಲಿಂಗಾಯತರ. MB ಪಾಟೀಲ್ರ ಅಥವಾ MB ಪಾಟೀಲ್, ಈಶ್ವರ್ ಖಂಡ್ರೆ. ಯಾಕಂದರೆ ಒಂದು ಹೈದರಾಬಾದ್ ಕರ್ನಾಟಕದಿಂದ ಈ 3 ಈಗ ಹೆಸರುಗಳು ಇವೆ ನಿಶ್ಚಿತವಾಗಿ. ಒಂದು ಮಧ್ಯ ಕರ್ನಾಟಕದಿಂದ ಒಬ್ಬ ಲಿಂಗಾಯತರು, ಮುಂಬೈ ಕರ್ನಾಟಕದಿಂದ ಒಂದು ಲಿಂಗಾಯತರು, ಹೈದರಾಬಾದ್ ಕರ್ನಾಟಕದಿಂದ ಒಂದು ಲಿಂಗಾಯತರು. ಶಾಮನೂರು ಮಲ್ಲಿಕಾರ್ಜುನ್ ಮೊನ್ನೆ ಎಲ್ಲ ಘಟನಾವಳಿಗಳ ನಂತರ ತಕ್ಷಣಕ್ಕೆ ತೆಗೆದುಕೊಳ್ಬೇಕಾದ ಅನಿವಾರ್ಯತೆ ಇಲ್ಲ, ಮಗನಿಗೆ ಹಠ ಹಿಡಿದು ಟಿಕೆಟ್ ಕೊಟ್ಬಿಟ್ಟಿದೆ ಹೈಕಮಾಂಡ್. ಸೊ ನನಗನ್ಸುತ್ತೆ ಖಂಡ್ರೆ MB ಪಾಟೀಲ್ ಮೊದಲ ಸುತ್ತಿನಲ್ಲ, ಇಬ್ಬರು ಮೊದಲು ಸುತ್ತಿನಲ್ಲಿ ಒಳಗೆ ಬರುವ ಸಾಧ್ಯತೆಗಳು ಜಾಸ್ತಿ. ಓಕೆ ನನ್ನ ಪ್ರಕಾರ. ಯಾಕಂದರೆ ಒಕ್ಕಲಿಗ ಮುಖ್ಯಮಂತ್ರಿ ಆಗ್ತಿರುವಾಗ
ಲಿಂಗಾಯತರನ್ನು ಬ್ಯಾಲೆನ್ಸ್ ಮಾಡುವ ದೃಷ್ಟಿಯಿಂದ ಇಬ್ಬರು, ಯಾಕಂದರೆ ಈಶ್ವರ್ ಖಂಡ್ರೆ ಕೂಡ ಸೀನಿಯರ್ ಇದ್ದಾರೆ, ಎಂ ಬಿ ಪಾಟೀಲರು ಕೂಡ ಸೀನಿಯರ್ ಇದ್ದಾರೆ. ಹೀಗಾಗಿ ಇಬ್ಬರನ್ನೂ ಕೂಡ ಸಂಪುಟಕ್ಕೆ ತೆಗೆದುಕೊಳ್ಳುವ ಸಾಧ್ಯತೆಗಳು ಜಾಸ್ತಿ ಅಂತ ನನಗನ್ಸುತ್ತೆ. ಓಕೆ, ಸೊ ಪ್ರಿಯಾಂಕ್ ಖರ್ಗೆ ಇದ್ದೇ ಇರ್ತಾರೆ ಮೊದಲ ಸುತ್ತಿನಲ್ಲಿ. ಮಾರುತೇಶ್ ಹೇಳಿ. ಹೌದು, ಇರ್ತಾರೆ, ಅದರಲ್ಲಿ ಡೌಟೇ ಬೇಡ. ಅಲ್ಲ, ಪ್ರಿಯಾಂಕ್ ಖರ್ಗೆ ಅಲ್ಲ, ಲಿಂಗಾಯತರ ಬಗ್ಗೆನೂ ಕೂಡ ಕೇಳಿದ್ರು. ಎಸ್, ಮಾರುತೇಶ್, ಲಿಂಗಾಯತ ಇಬ್ಬರು ಮತ್ತು ಎಂ ಬಿ ಪಾಟೀಲ್ ಒಬ್ಬರು, ಈಶ್ವರ್ ಖಂಡ್ರೆ ಒಬ್ಬರು ಅಂತ. ಅಲ್ಲ, ಈ ಇಬ್ಬರ ಯಾವ ಅಂದರೆ ಲಿಂಗಾಯತರ ಕಾರಣ ಅಲ್ಲದೂ ಕೂಡ ಇಡೀ ಕ್ಯಾಬಿನೆಟ್ನಲ್ಲಿ ಸ್ವಲ್ಪ ಇಲಾಖೆ ವೈಸು ಚೆನ್ನಾಗಿ ಕೆಲಸ ಮಾಡಿರುವಂಥವ್ರು, ಮತ್ತು ಅವರಿಂದ ಏನೂ ಡ್ಯಾಮೇಜ್ ಆಗಿರಲಿಲ್ಲ, ಸರ್ಕಾರದ ವರ್ಚಸ್ಸಿಗೆ ಏನು ಧಕ್ಕೆ ಆಗಲಿಲ್ಲ, ಮತ್ತು ಅವ್ರು ಕಂಟಿನ್ಯೂ ಆಗೋದ್ರಿಂದ ಸರ್ಕಾರಕ್ಕೂ ಅಂದರೆ ಮುಂದಿನ 2028 ಚುನಾವಣೆ ದೃಷ್ಟಿಯಿಂದಲೂ ಕೂಡ ಇಬ್ಬರು ಕಂಟಿನ್ಯೂ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಮತ್ತು ಈಶ್ವರ್ ಖಂಡ್ರೆ ಅವ್ರಿಗೂ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಅವ್ರದ್ದೇ ಆದಂಥ ವರ್ಚಸ್ಸಿದೆ, ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಆಗಿದ್ದಾರೆ, ಅವ್ರಿಗೊಂದು ಹೋಲ್ಡ್ ಇದೆ. ಸೊ ಹಾಗಾಗಿ ಈಶ್ವರ್ ಖಂಡ್ರೆ ಅವರು ಕಂಟಿನ್ಯೂ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಮೊದಲು ಹೇಳ್ತಾ ಇದ್ರು, ಯಾವಾಗ ಸಿದ್ದರಾಮಯ್ಯವರು ಕೆಳಗಿಳಿಯುವ ತೀರ್ಮಾನ ಆದಾಗ ಇಡೀ ಕ್ಯಾಬಿನೆಟ್ನಲ್ಲಿ ಕನಿಷ್ಠ 20 ಜನ ಸೀನಿಯರ್ಸ್ಗಳನ್ನ ಹೊರಗೆ ತೆಗೆದು ಬಿಡ್ತಾರೆ, ಹೊಸ ಫ್ರೆಶ್ ಕ್ಯಾಬಿನೆಟ್ ಬರುತ್ತೆ ಅನ್ನುವಂಥ ಚರ್ಚೆಗಳು ನಡೀತಾ ಇತ್ತು. ನಿನ್ನೆ ಒಂದೆರಡು ದಿನದ ದಿನದ ಈಚೆಗೆ ಏನು ಶುರುವಾಗಿದೆ, 20 ಜನ ಈ ಹಿಂದೆ ಸಿದ್ದರಾಮಯ್ಯ ಕ್ಯಾಬಿನೆಟ್ ಇಲ್ದವರೇ ರಿಪೀಟ್ ಆಗ್ತಾರೆ. ಹೊಸ ಫೇಸ್ಗಳು ಒಂದು 8-10 ಬರ್ಬೋದು ಅಷ್ಟೇ. ಅದನ್ನು ಹೊರತಾಗಿ ಜಾಸ್ತಿ ರಿಸ್ಕನ್ನು ತೆಗೆದುಕೊಳ್ಳೋಕ್ಕೆ ಹೈಕಮಾಂಡ್ ರೆಡಿ ಇಲ್ಲ ಅಂತ ಹೇಳ್ತಾರೆ. ಹಾಗಿದ್ದಾಗ ಸೀನಿಯರ್ಸ್ ಅಂತ ಬಂದಾಗ ಸಹಜ ಒಂದು ಕಮ್ಯುನಿಟಿ, ಇನ್ನೊಂದು ಪರ್ಫಾರ್ಮೆನ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಸುಮ್ಮನೆ ಕಮ್ಯುನಿಟಿಯ ಕಾರಣಕ್ಕಾಗಿ ಪರ್ಫಾರ್ಮೆನ್ಸ್ ಇಲ್ಲದೇ ಇರೋರನ್ನು ಸೇರಿಸುವಂಥದ್ದು ಈ ಬಾರಿ ಹೈಕಮಾಂಡ್ ಆ ರೀತಿ ಮಾಡ್ಲಿಕ್ಕೆ ಹೋಗಲ್ಲ. ಯಾಕಂದರೆ 2028 ಅವರಿಗೆ ಕ್ರೂಷಿಯಲ್ ಇದೆ. ಸಿದ್ದರಾಮಯ್ಯನವರ ವಿಚಾರದಲ್ಲಿ ತೀರ್ಮಾನ ತೆಗೆದುಕೊಂಡಿರೋದು ಕೂಡ 2028 ಚುನಾವಣೆಯ ದೃಷ್ಟಿಯ ಕಾರಣಕ್ಕಾಗಿ ನಾವು ಫೈಟ್ ಮಾಡಬೇಕು, ಇನ್ನೊಂದ್ಸರಿ ಸರ್ಕಾರ ತರಬೇಕು ಅಂತ. ಆ ವಿಚಾರದಲ್ಲಿ ಹೇಳೋದಾದ್ರೆ ಖಂಡ್ರೆ ಮತ್ತು ಎಂ ಬಿ ಪಾಟೀಲ್ ಇಬ್ಬರು ಕೂಡ ಇಲಾಖೆಯಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿ ಹೊರಗಿಡ್ಲಿಕ್ಕೆ ಕಾರಣಗಳು. ಆಮೇಲೆ ಇಬ್ಬರು ಕೂಡ ರಿಪೀಟ್ ಆಗುವಂಥ ಸಾಧ್ಯತೆಗಳು 100% ಶರಣ್ ಪ್ರಕಾಶ್ ಪಾಟೀಲ್ ಹೆಸರನ್ನು ಖರ್ಗೆ ಅವರು ಪುಷ್ ಮಾಡಲ್ವಾ? ಖಂಡಿತವಾಗೂ ಮಾಡ್ತಾರೆ. ಕಳೆದ ಬಾರಿ ಹೇಗೆ ಪುಷ್ ಮಾಡಿದ್ರು ಹಾಗೆ ಪುಷ್ ಆಗುತ್ತೆ. ಇಲ್ಲಿ ಈ ಬಾರಿ ಸಹಜವಾಗಿ ಒಂದು ದೊಡ್ಡ ಧ್ವನಿ ಎದ್ದಿದೆ ಲಿಂಗಾಯತರ ಒಳಗಡೆ. ಈ ಲಿಂಗಾಯತ ಅಂದ ತಕ್ಷಣ ನಾವು ಸಹಜವಾಗಿ ಎಂ ಬಿ ಪಾಟೀಲ್, ಈಶ್ವರ್ ಖಂಡ್ರೆ, ಶಾಮನೂರ್ ಕುಟುಂಬ ಹೀಗೆ ನೋಡ್ತೇವೆ. ಆದರೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಸಮುದಾಯಗಳ ಕನ್ಸಿಡ್ರೇಷನ್ ಆಗಲ್ಲ ಸರಿಯಾಗಿ ಅನ್ನುವಂಥ ಒಂದು ಕೂಗಿದೆ ಅವರಲ್ಲಿ. ಸೊ ಈ ಬಾರಿ ಆದರೂ ಅದನ್ನು ಕನ್ಸಿಡರ್ ಮಾಡಬೇಕು. ಉದಾಹರಣೆಗೆ ಈ ರೆಡ್ಡಿ ಲಿಂಗಾಯತರನ್ನು ಈ ಹಿಂದೆ ಅಂದರೆ ಎಸ್.ಎಂ. ಕೃಷ್ಣ ಸರ್ಕಾರದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ 2 ಮಂತ್ರಿ ಮತ್ತು ಉತ್ತರ ಕರ್ನಾಟಕ ಅಂದರೆ ಕಿತ್ತೂರು ಕರ್ನಾಟಕ ಭಾಗದಲ್ಲಿ 2 ಮಂತ್ರಿ ಅಂತ ಕೊಡ್ತಾಯಿದ್ರು. ಆದರೆ ಅದು ರಾಜಕಾರಣದ ಮೊದಲು ಬೇರೆ ಆಯಿತು. ಹಾಗಾಗಿ ನಂತರದಲ್ಲಿ ಅವಕಾಶದಲ್ಲಿ ಎಂ ಬಿ ಪಾಟೀಲು, ಈಶ್ವರ್ ಖಂಡ್ರೆ ಈ ಥರದ ಒಂದು ಟ್ರೆಂಡ್ ಸ್ಟಾರ್ಟ್ ಆಯಿತು. ನಂತರದಲ್ಲಿ ಬೆಳಗಾವಿ ಭಾಗದಲ್ಲಿ ಯಾರಾದರೂ ಬಂದು ತೆಗೆದುಕೊಳ್ಳೋದು ಸ್ಟಾರ್ಟ್ ಆಗಿದೆ. ಹಾಗಂದ ಮಾತ್ರಕ್ಕೆ ಕೆಳಗಡೆ ಅಂದರೆ ಸೌತಲ್ಲೂ ಕೂಡ ಲಿಂಗಾಯತರಿದ್ದಾರೆ. ಈಗ ಸೌತಲ್ಲಿ ಹಿರಿಯ ಅಂತಂದರೆ ಸಡಾಕ್ಷರಿ ಇದ್ದಾರೆ. ಸಡಾಕ್ಷರಿ ಕನ್ಸಿಡರ್ ಮಾಡಬೇಕು ಅಂತಕ್ಕಂಥದ್ದು ಈ ಭಾಗದ ಸ್ವಾಮೀಜಿಗಳ ಒತ್ತಾಯ ಇದೆ. ಮತ್ತು ಲಿಂಗಾಯತರೊಳಗಡೆ ಪಂಚಮಸಾಲಿ ಸಮುದಾಯ ಅತ್ಯಂತ ದೊಡ್ಡ ಮಟ್ಟದಲ್ಲಿರ್ತಕ್ಕಂಥ ಪಂಚಮಸಾಲಿ ಸಮುದಾಯನ ಕನ್ಸಿಡರ್ ಮಾಡಬೇಕು. ಎಂ ಬಿ ಪಾಟೀಲ್ ಪ್ರತಿನಿಧಿಸ್ತಿರ್ತಕ್ಕಂಥ ಸಮುದಾಯ ಎಷ್ಟು ಜನಸಂಖ್ಯೆ ಇದೆ, ಅವರ ಮತಗಳು ಎಷ್ಟು ಅನ್ನುವಂಥ ಚರ್ಚೆಗಳು ಶುರುವಾಗಿದೆ. ಲಿಂಗಾಯತ ಅಂದ ತಕ್ಷಣ ಲಿಂಗಾಯತ ಅಂದ ತಕ್ಷಣ ಎಂ ಬಿ ಪಾಟೀಲ್ ಸಂಖ್ಯೆ, ಅವರು ಪ್ರತಿನಿಧಿಸ್ತಕ್ಕಂಥ ಸಮುದಾಯ ಎಷ್ಟಿದೆ, ಯಾವ್ಯಾವ ವಿಧಾನಸಭಾ ಕ್ಷೇತ್ರದಲ್ಲಿದೆ, ಎಷ್ಟು ಪ್ರಭಾವ ಬೀರ್ಬೋದು, ಹೈಕಮಾಂಡಿಗೆ ಹತ್ತಿರವಾಗಿದ್ದಾರೆ ಅನ್ನುವ ಕಾರಣಕ್ಕಾಗಿ ಪ್ರತಿ ಬಾರಿಯೂ ಎಂಟ್ರಿ ಇರ್ತದೆ. ಹಾಗಾಗಿ ಇತಿಹಾಸ ಭಾಳ ದೊಡ್ಡದಿದೆ ಎಂ ಬಿ ಪಾಟೀಲ್ ಅವ್ರ ಫ್ಯಾಮಿಲಿದು. ಆ ಕಾರಣಕ್ಕೆ ಕಾಂಗ್ರೆಸ್ಗೆ ಹೈಕಮಾಂಡ್ ಗತಿಯಿಂದ ಅತ್ಯಾಪ್ತರು ಎಲ್ಲ ರೀತಿಯಲ್ಲೂ ಕೂಡ ಬೇಕಾದವರು. ಆ ಕಾರಣಕ್ಕಾಗಿ ಅವ್ರ ಹೆಸರು ಭಾಳ ಫ್ರೆಂಡ್ಲಿ ಆಗಿರುತ್ತೆ. ಎಂ ಬಿ ಪಾಟೀಲ್ ಬರ್ತಾರೆ ಅನ್ನುವಂಥದ್ದು. ಇವ್ರು ಎಷ್ಟೇ ಕೂಗು ಹಾಕಿದರೂ ಕೂಡ ನಂತರದಲ್ಲಿ ಆಪ್ಷನ್ಸ್ ಕೊಡುವ ಅವಕಾಶವೇ. ಕಳೆದ ಬಾರಿ 8 ಜನ ಇದ್ದರು ಲಿಂಗಾಯತರು. ಈ ಬಾರಿ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿಯೂ ಕೂಡ ಬೇರೆ ಬೇರೆ ಸಮುದಾಯ ಕನ್ಸಿಡರ್ ಮಾಡ್ಬೋದು. ರೆಡ್ಡಿ ಲಿಂಗಾಯತರನ್ನು ಕೂಡ ಕನ್ಸಿಡರ್ ಮಾಡಬೇಕು ಅನ್ನೋ ಒತ್ತಾಯ ಕೂಡ ಇದೆ. ಕಿತ್ತೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಎರಡೂ ಭಾಗದಲ್ಲೂ ಕೂಡ ಬ್ಯಾಲೆನ್ಸ್ ಮಾಡಬೇಕಾಗಿದ್ರಲ್ಲ. ದರ್ಶನಾಪುರ ಮಾಡಿದ್ರು. ಹಿಂದೆ 4 ಜನ ಬರೀ ರೆಡ್ಡಿ ಲಿಂಗಾಯತರಿಗೆ ಕೊಟ್ಟಿರತಕ್ಕಂಥ ಉದಾಹರಣೆ ಇದೆ. ಬಂಗಾರಪ್ಪ ಸರ್ಕಾರದಲ್ಲಿ, ಎಸ್.ಎಂ. ಕೃಷ್ಣ ಸರ್ಕಾರದಲ್ಲ. ಹಾಗಾಗಿ ಅದರಲ್ಲೂ ಉಳಿದವರಲ್ಲ. ಮತ್ತು ಬೇರೆ ಬೇರೆ ಎಚ್ ಕೆ ಪಾಟೀಲ್ ಅವ್ರನ್ನ ನಾವು ಅಲ್ಲಿ ಎಲ್ಲಿ ಗುರುತಿಸ್ತೇವೆ ಅದು ಮುಖ್ಯ ಆಗುತ್ತೆ. ಈ ಬ್ರಾಡರ್ ಐಡಿಯಾ ಇದೆ ಜಾತಿಗಳು ಯಾವುದು ಅಂತ, ಉಪಜಾತಿಗಳು ಯಾವುದು ಅನ್ನೋದ್ರ ಬಗ್ಗೆ ನಾನು ಸ್ವಲ್ಪ ನಾವು ಕೂತ್ಕೊಂಡು ಹೋಮ್ವರ್ಕ್ ನಾನು ಮಾಡ್ಕೋಬೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.